ಇವಾಗ ಇಲ್ಲಿ 9 ಪವರ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪವರ್ ಆಫ್ 6 ಅಂತ ಕೊಟ್ಟವ್ರೆ. ಎಕ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಇವಾಗ ಎರಡು ಥರ ಇದು ಮಾಡ್ಬೋದು. ಒಂದು ಲಾಗರಿದಮ್ ತಗೊಂಡು ಮಾಡಬೇಕು, ಇಲ್ಲ ಎಕ್ಸ್ ಎಲ್ಲಾನು ಒಂದು ಕಡೆ ತಂದುಬಿಟ್ಟು ಕಂಪ್ಯಾರಿಸನಲ್ಲಿ ಮಾಡಬೇಕು. ಅದು ಯಾವ ಥರ ಮಾಡೋದು? ಎರಡು ಕಡೆನೂ ಎಕ್ಸಿಂದ ಡಿವೈಡ್ ಮಾಡಬೇಕು ಪವರಲ್ಲಿ. ಇಲ್ಲೂ ಇನ್ನು 9 ಪವರ್ ಆಫ್ ಎಕ್ಸ್ ಬೈ ಎಕ್ಸ್ ಆಯಿತು, ಇಲ್ಲೂ ಎಕ್ಸ್ ಪವರ್ ಆಫ್ 6 ಬೈ ಎಕ್ಸ್ ಅಂತಾಯಿತು. ಎರಡು ಕಡೆನೂ ಪವರಲ್ಲಿ ಎಕ್ಸಿಂದ ಡಿವೈಡ್ ಮಾಡೋದಾಯಿತು. ಇವಾಗ ಪವರಲ್ಲಿ ಎರಡು ಕಡೆನೂ ಪವರಲ್ಲಿ ಡಿವೈಡ್ ಮಾಡೋದ್ರಿಂದ ಟೋಟಲ್ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಎಕ್ಸ್ ಒಂದು ಸತಿ ಆಗಿ 9 ಪವರ್ ಆಫ್ 1 ಅಂತ ಉಳಿತದೆ, ಎಕ್ಸ್ ಪವರ್ ಆಫ್ 6 ಬೈ ಎಕ್ಸ್ ಅಂತ ಉಳಿತದೆ ಈ ಕಡೆ. ಇವಾಗ ಇಲ್ಲಿ 9 ಬರಿಬೋದು, 3 ಸ್ಕ್ವೇರ್ ಅಂತ ಬರಿಬೋದು. ಅಲ್ಲೂ ಎಕ್ಸ್ ಪವರ್ ಆಫ್ 6 ಬೈ ಎಕ್ಸ್ ಅನ್ನೋದನ್ನ 3 ಬೈ ಎಕ್ಸ್ ಟೈಮ್ಸ್ ಆಫ್ 2 ಅಂತ ಬರಿಬೋದು. ಇಲ್ಲದೆ 3 ಸ್ಕ್ವೇರು ಎಕ್ಸ್ ಪವರ್ ಆಫ್ 3 ಬೈ ಎಕ್ಸು, ಅದು ಹೋಲ್ ಸ್ಕ್ವೇರ್ನ ಇದು ಪವರ್ 2ನ ಹೋಲ್ ಪವರ್ ಆಫ್ 2 ಅಂತ ತಗೋಬೋದು. ಇಲ್ಲೂ ಎಕ್ಸ್ ಹೊಡೆದು ಹಾಕ್ಬೋದು. 3 ಪವರ್ ಆಫ್ ಎಕ್ಸ್ ಬೈ 3 ಬೈ 3 ಅಂತಾಯಿತು. ಇದು 3 ಬೈ ಎಕ್ಸ್ ಅಂತಾಯಿತು ಪವರು. ಇವಾಗ ಈ 3 ಮತ್ತೆ ಈ ಕಡೆ ಶಿಫ್ಟ್ ಮಾಡ್ಬೋದು. ಹೆಂಗೆ ಅಂದರೆ ಎರಡು ಕಡೆನೂ 1/3 ಡಿವೈಡ್ ಮಾಡಬೇಕು ಪವರ್ನ. 1/3, ಇಲ್ಲೂ 3 ಬೈ ಎಕ್ಸ್ ಟೈಮ್ಸ್ ಆಫ್ 1/3 ಅಂತ. 3 ಕ್ಯಾನ್ಸಲ್ ಆಯಿತು. 3 ಪವರ್ ಆಫ್ 1/3 ಈಕ್ವಲ್ ಟು ಎಕ್ಸ್ ಪವರ್ ಆಫ್ 1 ಬೈ ಎಕ್ಸು. ಇದು ಪೂರ್ತಿ ಒಂದೇ ಪ್ಯಾಟರ್ನಲ್ಲಿ ಆಯಿತಾ. 3 ಪವರ್ ಆಫ್ 1/3 ಈಕ್ವಲ್ ಟು ಎಕ್ಸ್ ಪವರ್ ಆಫ್ 1 ಬೈ ಎಕ್ಸು. ಅಲ್ಲಿಗೆ ಎಕ್ಸ್ ಮತ್ತು 3 ಈಕ್ವಲ್ ಆಗಿರ್ತದೆ. ಎಕ್ಸ್ ಅನ್ನೋದು ಕಂಪ್ಯಾರಿಸನಲ್ಲಿ 3 ಆಗಿರ್ತದೆ. ಬಾಯ್.